ನವೋದಯ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪಾರ್ಟ್ 2 ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಾನು ಪಾರ್ಟ್ 1 ಬಗ್ಗೆ ಹೇಳಿದ್ದೆ. ನವೋದಯದಲ್ಲಿ ಮೆಂಟಲ್ ಎಬಿಲಿಟಿ ಸುಮಾರು 50 ಮಾರ್ಕ್ಸನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ನಾವು ಓದುವುದರಿಂದ 50 ಮಾರ್ಕ್ಸ್ ಕೂಡ ನಾವು ಸಂಪೂರ್ಣವಾಗಿ ನಾವು ತೆಗಿಬಹುದು. ಹಾಗಾಗಿ ಈ ಒಂದು ಕಡಿಮೆ ಸಮಯದಲ್ಲಿ ಇಂಥ ಒಂದು ಚಿಕ್ಕದಾದ ವಿಡಿಯೋಗಳನ್ನು ನೋಡೋದ್ರಿಂದ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ. ನೋಡ್ರಿ, ನವೋದಯದಲ್ಲಿ ಮೆಂಟಲ್ ಎಬಿಲಿಟಿ ಸುಮಾರು 10 ಭಾಗಗಳನ್ನು ಒಳಗೊಂಡಿರುತ್ತೆ. ಸುಮಾರು ನಾವು 50 ಮಾರ್ಕ್ಸ್ಗಳು ಅದರಲ್ಲಿ ಇರ್ತವೆ. ಈಗ ನಾನು ಪಾರ್ಟ್ 1 ಹೇಳಿದ್ದೀನಿ. ಪಾರ್ಟ್ 1 ನಾವು ಡಿಫ್ರೆಂಟ್ ಅಂತ ಕರಿತೀವಿ. ಪಾರ್ಟ್ 2 ಸೇಮ್ ಅಂತ ಕರಿತೀವಿ. ನೋಡಿ, ಇನ್ ದ ಫಾಲೋವಿಂಗ್ ಕ್ವಶನ್, ಇದನ್ನು ಕ್ವಶನ್ ನೋಡ್ತಾ ಹೋಗ್ರಿ. ಅಲ್ಲಿ ಪ್ರಾಬ್ಲಮ್ ಫಿಗರ್ ಮತ್ತು ಆನ್ಸರ್ ಫಿಗರ್ ಕೊಟ್ಟಿರ್ತಾರೆ. ನೋಡಿ, ಎಡಗಡೆಗೆ ಮತ್ತು ಬಲಗಡೆಗೆ ಚಿತ್ರಗಳನ್ನು ಕೊಡ್ತಾ ಹೋಗ್ತಾರೆ. ನಂತರ ಅದರಲ್ಲಿ ಎಡಗಡೆಗೆ ಇರ್ತಕ್ಕಂಥ ಯಾವ ಚಿತ್ರ ಥರ ಬಲಗಡೆಗೆ ಯಾವ ಚಿತ್ರ ಇದೆ ಎಂಬುದಾಗಿ ನಾವು ನೋಡ್ತಾ ಹೋಗ್ತೀವಿ. ದ ಸೇಮ್, ಇಲ್ಲಿ ನೋಡ್ರಿ, ದ ಸೇಮ್ ದ ಪ್ರಾಬ್ಲಮ್, ಯಾವ ಚಿತ್ರ ಆ ಒಂದು ಸಮಸ್ಯೆ ಚಿತ್ರಕ್ಕೆ ಸರಿಯಾಗಿ ಇರ್ತಕ್ಕಂಥ ಚಿತ್ರವನ್ನು ತೋರಿಸಿ ಅಂತೇಳಿ ಹೇಳ್ತಾ ಹೋಗ್ತಾರೆ. ನೋಡ್ರಿ, ಕ್ವಶನ್ ನಂಬರ್ 1 ನೋಡೋಣ. ಕ್ವಶನ್ ನಂಬರ್ 1 ನಾವು ನೋಡ್ತಾ ಹೋಗ್ತೀರಿ. ಸೊ ಫೈಂಡ್ ಮಾಡ್ಬೇಕು ನೀವು. ಓಕೆ, ಇಲ್ಲಿ ಕ್ವಶನ್ ನಂಬರ್ 1 ಇದೆ. ಈ ಕ್ವಶನ್ ನಂಬರ್ 1ರಲ್ಲಿ ಪ್ರಾಬ್ಲಮ್ ಫಿಗರ್ ನೋಡ್ರಿ ಹೆಂಗಿದೆ. ನೋಡ್ರಿ, ಪ್ರಾಬ್ಲಮ್ ಫಿಗರ್ ಇಲ್ಲಿ ನೋಡ್ತಾ ಹೋಗ್ರಿ. ಈ ಗೆರೆಗಳನ್ನು ನೋಡ್ರಿ, ಇದರಂತೆ ಚಿತ್ರ ಈ ಆನ್ಸರ್ ಫಿಗರ್ನಲ್ಲಿ ABCD, ಈ ABCDಯಲ್ಲಿ ಯಾವುದು ಇದೆ ಅಂಥದ್ದೇ ಯಾವುದಿದೆ ಇದ್ದಂತೆ ಚಿತ್ರ ಅದು ಇದು ಹೆಂಗೈತೆ ಅಂಥದ್ದು ಈ ಒಂದು ABCDಯಲ್ಲಿ ಯಾವುದಿದೆ ಅದನ್ನ ನೋಡ್ಬೇಕು. ಅದಕ್ಕೆ ಸೇಮ್ ಚಿತ್ರ ಅಂತ ಕರಿತೀವಿ. ಇಂಥ ಒಂದು 4 ಇರ್ತವೆ. ಈ 4 ರೈಟ್ ಆಗಿರೋದ್ರಿಂದ 5 ಮಾರ್ಕ್ಸ್ ನಮಗೆ ಬರುತ್ತೆ. ನೋಡ್ರಿ, ನೋಡಿ ಈ ಗೆರೆ ನೋಡ್ರಿ, ಇದೆಯಾ? ಇದೆ. ಈಗ ಇದೆಯಾ? ಹಾಗಾದ್ರೆ ಇದರಲ್ಲಿ ನೋಡ್ರಿ, ಓಹೋ, ಈ ಕಡೆಗೆ ಬಂದಿಲ್ಲ ಗೆರೆ. ಓಕೆ, ಇದರಲ್ಲಿ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಈ ಗೆರೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಗೆರೆ. ಹಾಗಾಗಿ ಒಂದು ಸರಿಯಾದ ಉತ್ತರ ಅನಿಸ್ತಾ ಇದೆ ನಮಗೆ. ಆಗಿದ್ರೆ ಕ್ವಶನ್ ನಂಬರ್ 1ರಲ್ಲಿ ಸರಿಯಾದ ಉತ್ತರ ಇದ್ದಂತೆ ಇರುವಂಥ ಚಿತ್ರ ಒಂದೇ. ಸೊ ಇದು ಓಕೆ, ಒಂದೇದು ಆಪ್ಷನ್ಸ್ ಕರೆಕ್ಟ್. ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2ನಲ್ಲಿ ನೋಡಿ, ಇದನ್ನು ನೋಡ್ಕೊಳ್ರಿ. ಇಲ್ಲಿ ಸರ್ಕಲ್ ಥರ ಇದೆ ನೋಡಿ, ಇವು ನೋಡ್ಕೊಳ್ಳಿ. ಇದ್ರಂಗೆ ಯಾವುದೈತೆ ಇದು ಬಂದತ್ತ? ಓಕೆ, ಇದು ಬಂದಿದೆ. ಇದು ಮೇಲೆ ಬಂದಿದೆ. ಓಕೆ, ಇದು ಬಂದಂತ ಕರೆಕ್ಟ್ ಬಂದಿದೆ. ನೋಡೋಣ, ಇನ್ನು ಒಂದಿಷ್ಟು ಆಪ್ಷನ್ಸ್ ನೋಡೋಣ, ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಬೋದು. ಇಲ್ಲಿ ಬಂದತ್ತ ನೋಡೋಣ, 2ನೇ ಆಪ್ಷನ್ಸ್ ನೋಡಿ. ಇಲ್ಲಿ ಬಂದ ತ್ರಿಭುಜ ಓಕೆ ಬಂದತ್ತೆ, ಇದು ಬಂದತ್ತ, ಇದು ಬಂದತ್ತೆ. ಹಾಗಾದರೆ ಎಲ್ಲಿ ಇದಾಗಿದೆ ನೋಡೋಣ. ನೋಡ್ತಾ ಇದ್ದೀರಾ, ಇಲ್ಲಿ ಈ ಥರ ಸುತ್ತಿದೆ, ಇಲ್ಲಿ ಉಲ್ಟಾ ಸುತ್ತಿದೆ. ನೋಡ್ರಿ, ಇದು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 4 ಆಪ್ಷನ್ಸ್ ನಾವು ನೋಡತಕ್ಕನ ಯಾವುದನ್ನು ರೈಟ್ ಅಂತಂದೇಳಿ ನಾವು ತಿಳ್ಕೊಳ್ಬಾರ್ದು. ಓಕೆ, ಇಲ್ಲಿ ನೋಡ್ರಿ, ಈ ಥರ ಸುತ್ತಿದೆ. ಇಲ್ಲಿ 2 ತ್ರಿಭುಜಗಳು ಬಂದ, 2 ತ್ರಿಭುಜ ಇದ್ರಾಗಿಲ್ಲ. ರೈಟ್, ಇಲ್ಲಿ ಇಂಥ ಸರ್ಕಲ್ ಇದ್ರಾಗ ಇಲ್ಲೇ ಇಲ್ಲ. ಹಾಗಾಗಿ ನಮಗೆ ಕ್ವಶನ್ ನಂಬರ್ 2ನಲ್ಲಿ 2 ಸರಿಯಾದ ಉತ್ತರವಾಗಿ ಕಂಡು ಬರ್ತಾ ಇದೆ. ರೈಟ್, ಬನ್ನಿ ಮುಂದ್ಕೋಣ. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3ನಲ್ಲಿ ನೋಡಿ, ಈ ಸ್ಟಾರ್ ನೋಡ್ರಿ, ಒಳಗಡೆ ಇರ್ತಕ್ಕಂಥ ಚಿತ್ರ ನೋಡ್ರಿ. ಇದರಂಥದ್ದು ಇಲ್ಲಿ ಯಾವುದಿದೆ, ಇದರಂತೆ ಸೇಮ್ ಇರ್ತಕ್ಕಂಥ ಚಿತ್ರ ಯಾವುದಿದೆ ಅಂತಕ್ಕಂಥದ್ದು ನೋಡ್ಬೇಕು. ನೋಡ್ರಿ, ಈ ಚಂದ್ರ ಇದೆ, ಇದರ ನೋಡಿ, ಇದರಲ್ಲಿ ಮೇಲಿಲ್ಲ, ಇದು ಬರೋದೇ ಇಲ್ಲ. ಓಕೆ, ನಂತರ ಇದು ಒಳಗಡೆ ಬಾಕ್ಸ್ ನೋಡ್ರಿ, ಇಂಥದ್ದು ನೋಡಿ, ಇಲ್ಲಿ ಒಳಗಡೆ ಈ ಥರ ಇಲ್ಲ, ಇದು ಕೂಡ ಬರಲ್ಲ. ಸೊ ಇವೆರಡು ಬರಲ್ಲ ಅಂತ ಗೊತ್ತಾಯ್ತು. ಇವೆರಡು ನೋಡೋಣ. ನೋಡಿ, ಓಕೆ, ನೋಡ್ತಾ ಇದ್ದೀರಾ, ಇದು ಬರ್ಬೋದು ಮತ್ತು ಇದು ಬರ್ತೈತಾ? ಬರ್ಬೋದಾ? ನೋಡ್ರಿ, ರೈಟ್. ಇಂಥದ್ದು ಏನಾದರೂ ಇದೆಯಾ? ಇದರಲ್ಲಿ ಏನಾದರೂ ಇದೆಯಾ? ಇಲ್ಲಿಗ ನೋಡಿ, ಇಲ್ಲಿಲ್ಲ. ಇದು ನೋಡಿ, ಇದು ಸರಿಯಾದ ಉತ್ತರವಾಗ್ತದೆ ನಮಗೆ. ಕ್ವಶನ್ ನಂಬರ್ 3ಗೆ 3ನೇದು ಸರಿಯಾದ ಉತ್ತರವಾಗ್ತದೆ. ರೈಟ್, ಓಕೆ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 4 ಇದೆ, ಅದು 5 ಆಗಿದೆ. ಓಕೆ, ರೈಟ್. ಕ್ವಶನ್ ನಂಬರ್ ನೋಡ್ರಿ, ಇದು ನೋಡ್ರಿ, ಬಾಣದ ಗುರುತನ್ನು ನೋಡ್ತಾ ಹೋಗ್ರಿ, ನಿಧಾನವಾಗಿ ನೋಡ್ರಿ. ಯಾಕಂದರೆ ಪರೀಕ್ಷೆಯಲ್ಲಿ ಭಾಳ ಈಜಿಯಾಗಿ ಮಾರ್ಕ್ಸ್ ತೆಗೆದುಬೋದು. ಅಷ್ಟೇ ಈಜಿಯಾಗಿ ಮಾರ್ಕ್ಸ್ಗಳು ನಮ್ಮ ಕೈಯಿಂದ ಹೊರಟು ಹೋಗ್ಬಿಡ್ತವೆ. ಮಕ್ಕಳು ಚೆನ್ನಾಗಿ ನೋಡ್ರಿ. ಓಕೆ, ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು, ಈ ಬಾಣದ ಗುರುತುಗಳನ್ನು ನೋಡ್ರಿ. ರೈಟ್, ಮತ್ತು ಕೆಳಗಡೆ ಬರೋಣ. ನೋಡಿ, ಇದು ಇರ್ಬೋದು ಅಂತ ಅನಿಸ್ತಾ ಇದೆ. ಅನ್ನಿಸ್ಲಿ, ಇದೇ ಉತ್ತರವಾಗಿರಲಿ. ಮುಂದೆ ನೋಡೋದನ್ನು ಮರಿಬಾರ್ದು ನಾವು. ಇದನ್ನು ನೋಡ್ರಿ, 2 ಕಡೆ ಇದೆಯಾ? ಇಲ್ಲ, ಇದನ್ನು ಬಿಟ್ಬಿಡೋಣ. 2 ಕಡೆಗೆ ಈ ಥರ ಬಾಣದ ಗುರುತಿದೆಯಾ? ಇಲ್ಲ, ಬಿಟ್ಬಿಡೋಣ.
ಬಟ್ ಇದು ಎರಡು ಕಡೆ ಇದೆ, ಇದು ಬರಲ್ಲ. ಓಹ್, ಇಂಥದ್ದು ಬಂದಂತೆ ಇದು ಬರಲ್ಲ. ಹಾಗಾದರೆ ಒಂದು ಸರಿಯಾದ ಉತ್ತರ. ರೈಟ್, ಆಪ್ಷನ್ 1 ಸರಿಯಾದ ಉತ್ತರ. ಕ್ವಶನ್ ನಂಬರ್ 6 ನೋಡೋಣ. ಕ್ವಶನ್ ನಂಬರ್ 6ಗೆ ನೋಡಿ, ಈ ಥರ ನೋಡ್ತಾ ಹೋಗ್ತಾರೆ. ಫಸ್ಟ್ ಅಬ್ಸರ್ವೇಷನ್ ಮಾಡೋ ಕ್ವಶನ್ ಫಿಗರ್ನ ಅಬ್ಸರ್ವ್ ಮಾಡಲೇಬೇಕು. ನಂತರ ಆನ್ಸರ್ ಫಿಗರಿಗೆ ಬರೀ. ಆನ್ಸರ್ ಫಿಗರಿಗೆ ಬಂದು ನೋಡಿ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ನೋಡ್ತಾ ಹೋಗ್ರಿ. ರೈಟ್, ಆಪ್ಷನ್ 1 ಬರೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಮೇಲಿದ್ದ ಇದು ಇಲ್ಲ. ರೈಟ್, ಇದು 2 ಬರ್ಬೋದಾ ಅಂತ ತಿಳ್ಕೊ, ಮುಂದಕ್ಕೆ ಹೋಗೋಣ. ರೈಟ್, ಇದು ಬರ್ಬೋದಾ? ಓಹ್, ಕೆಳಗಡೆ ಇದಿಲ್ಲ, ಇನ್ನೊಂದು ಇಲ್ಲಿರ್ತದೆ. ರೈಟ್, ಇದು ಬರ್ಬೋದಾ? ಇದು ಕೂಡ ಬರ್ಬೋದಂತ ತಿಳ್ಕೊ. ಅಂದರೆ ಆಪ್ಷನ್ 2 ಮತ್ತು 4 ಸೇಮ್ ಅಂತ ಅನ್ನಿಸ್ತಾ ಇದೆ, ಬರ್ಬೋದಂತ. ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. 2 ನೋಡಿ, ಕರೆಕ್ಟಾಗಿ ಇರ್ತಾರೆ 2. ಯಾಕಂದರೆ ಮಧ್ಯದಲ್ಲಿ ಗೆರೆ ಇಲ್ಲ. ಇಲ್ಲಿ 4 ನೋಡ್ರಿ, ಮಧ್ಯದಲ್ಲಿ ಗೆರೆ ಇಲ್ಲ, ಹಾಗಾಗಿ ಇದು ಗೆರೆ ಇದೆ. ರೈಟ್. ಕ್ವಶನ್ ನಂಬರ್ 7 ನೋಡ್ರಿ. ಈ ಥರ ಸ್ಟಾರ್ ಇಂಥದ್ದು ಇಲ್ಲಿ ಕೆಳಗಡೆ ಯಾವುದು ಸೇಮ್ ಚಿತ್ರ. ಓಕೆ, ಯಾವುದಿದೆ ನೋಡ್ರಿ? ಒಂದೇದ್ರಾಗ ಇದೆಯಾ? ಇಲ್ಲಿ ನೋಡಿ, ಇಂಥದ್ದು ಬಂದಿಲ್ಲ. ಇಲ್ಲಿ ಬಂದಿಲ್ಲ ನೋಡ್ರಿ, ಇದು ಬರಲ್ಲ. ಇಲ್ಲಿ ಒಳಗಡೆ ಅನ್ನೋದು ಚಿತ್ರ ಬಂದಿಲ್ಲ, ಸ್ಟಾರ್ ಥರ. ಓಕೆ, ಇಲ್ಲಿ ಬಂದಿದೆ ನೋಡಿ, ಇದರಲ್ಲಿ ಬೇರೆ ರೀತಿಯಲ್ಲಿ ಬಂದಿದೆ. ಹಾಗಾಗಿ 3ನೇದು ನಮಗೆ ಸರಿಯಾದ ಉತ್ತರವಾಗಿ ಕಂಡು ಬರ್ತದೆ. ರೈಟ್. ಹಾಗೆ ಕ್ವಶನ್ ನಂಬರ್ 8 ನೋಡ್ರಿ. ಈ ಚಿತ್ರ ನೋಡ್ರಿ, ನೋಡ್ತಾ ಇದ್ರೆ ಅಬ್ಸರ್ವ್ ನೋಡೋದ್ರಿಂದನೇ ನಮಗೆ ಆನ್ಸರ್ ಬಂದ್ಬಿಡುತ್ತೆ ನೋಡ್ರಿ. ರೈಟ್, ಇದನ್ನು ನೋಡ್ರಿ. ಇಂಥದ್ದು ಯಾವುದಿದೆ ಈ ಕೆಳಗಡೆ ಇದೆಯಾ? ಇಲ್ಲಿ ನೋಡಿ, ಈ ಥರ ಇಲ್ಲಾಗ ಕೆಳಗಡೆ ಹಿಂಗೆ ಬಂದಿಲ್ಲ. ಇದು ಒಂದೇದು ಬರಲ್ಲ. 2ನೇದು ನೋಡೋಣ. ನೋಡಿ, ಮೇಲಿದೆಯಾ ಕೆಳಗಿದೆಯಾ? ಇಂಥ 2 ಸೈಡ್ ಕೆಳಗೆ ಬಂದ ನೋಡಿ, ಇದು ಬರಲ್ಲ. ಇದು ಬರುತ್ತೆ ಅನ್ಕೊಂಡಿದ್ರೆ, ಆದರೆ ಬಟ್ ಇದರಲ್ಲಿ ಈಗ ಮುಖದಲ್ಲಿ ಏನು ಕೊಟ್ಟಿಲ್ಲ, 2 ಕಣ್ಣಾದರೂ ಬಾಯಿ ಆದರೂ ಕೊಟ್ಟಿಲ್ಲ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ನಮಗೆ. ನೋಡ್ರಿ, ಕಣ್ಣು ಬಾಯಿ ಎಲ್ಲ ಕೊಟ್ಟಿದ್ದಾರೆ, ಆ ಕಡೆಗೆ ಇದೆ, ಆ ಕಡೆ ಸೇಮ್ ಇದೆ. ಸರಿಯಾದ ಉತ್ತರ ಡಿ. ಕ್ವಶನ್ ನಂಬರ್ 9 ನೋಡೋಣ. ರೈಟ್, ಇಲ್ಲಿ ನೋಡ್ರಿ, ಮನುಷ್ಯ ಓಡ್ತಾ ಇದ್ದಾನೆ, ಮುಗಿದ್ರೆ ಓಡ್ತೈತೆ ಅಂತ ಕಾಣ್ತಾ ಇದೆಯಲ್ಲ. ರೈಟ್, ಇರಲಿ. ಆ ಚಿತ್ರ ಅದು ನೋಡ್ರಿ. ಅದೇ ಥರ ಯಾವುದಾದ್ರು ಚಿತ್ರ ಇದೆಯಾ? ಎ ಬರುತ್ತಾ, ಬಿ ಬರುತ್ತಾ ನೋಡಿ, ಸಿ ಬರುತ್ತಾ, 3ನೇದು ಬರುತ್ತಾ, ಅಥವಾ 4ನೇದು ಬರುತ್ತಾ? ನೋಡಿರಿ, 4ನೇದ್ರಾಗ ಇಲ್ಲಿ ಕಣ್ಣುಗಳೆಲ್ಲ ಬರಲ್ಲ ಬಿಡ್ರಿ. ಇದು ಬರ್ಬೋದಾ? ಇದು ಕೈ ಕೆಳಗಾಗಿದೆ, ಇದು ಬರಲ್ಲ ಬಿಡಿ. ಎ ಮತ್ತು 1 ಮತ್ತು 2ರಲ್ಲಿ ನೋಡ್ರಿ ಮತ್ತೆ. ಹಾಗಾಗಿ ಒಂದು ಕೈ ಮ್ಯಾಲಕ್ಕೆ ಡ್ಯಾನ್ಸ್ ಆಡಿದ್ದೀನಿ, ಇದು ಬರಲ್ಲ 2ನೇದ್ರಾಗ. ಎ ಸರಿಯಾದ ಉತ್ತರ ಆಗುತ್ತೆ. ಪ್ರತಿಯೊಂದನ್ನು ಅದು ಬರ್ತತ್ತೋ ಬರಲ್ಲ ಅಂತಂದೇಳಿ ಡಿಸೈಡ್ ಮಾಡಲೇಬೇಕು. ರೈಟ್, ಕ್ವಶನ್ ನಂಬರ್ 10 ನೋಡ್ರಿ. ಕ್ವಶನ್ ನಂಬರ್ 10 ನೋಡುವಾಗ ಕ್ವಶನ್ ಫಿಗರ್ ನೋಡ್ತಾ ಇದ್ದಾರೆ. ಇದು ನೋಡ್ರಿ, ಫಸ್ಟ್ ಪ್ರಶ್ನಾ ಚಿತ್ರವನ್ನು ನೋಡ್ಬೇಕು ನಾವು. ತದನಂತರ ಉತ್ತರ ಚಿತ್ರಕ್ಕೆ ಬರೋಣ. ಆಪ್ಷನ್ ಏನಲ್ಲಿ ಕರೆಕ್ಟ್ ಇದೆಯಾ? ರೈಟ್, ಮುಂದಕ್ಕೆ ಹೋಗೋಣ, ಮತ್ತೆ ನೋಡೋಣ ಇದರಲ್ಲಿ ಕರೆಕ್ಟ್ ಇದೆಯಾ. ಸೊ ಅದರಂತೆ ಇದು ಇದೆಯಾ ನೋಡಿ. ಡಿ ಬರಲ್ಲ ನಮಗೆ, ಡಿ ತೆಗೆದಾಕಿ ಬಿಡೋಣ. ಸಿನೂ ಬರಲ್ಲ, ಯಾಕಂದರೆ ಇಲ್ಲಿ ನೋಡಿ ಇಂಥದ್ದಿಲ್ಲ, ಇಲ್ಲಿ ತೆಗೆದಾಕಿ ಬಿಡೋಣ. ಓಕೆ, ಮತ್ತು 1 ಮತ್ತು 2ರಲ್ಲಿ ಆನ್ಸರ್ ಇದೆ ಅಂತ ತಿಳ್ಕೊಳ್ಳೋಣ. ಇವೆರಡನ್ನು ಮತ್ತೆ ಡಿಸೈಡ್ ಮಾಡ್ಬೇಕು ನಾವು. ಹೇಗೆ ನೋಡಿ, ಈ ಆ್ಯಂಗಲ್ಸ್ಗಳನ್ನು ನೋಡಬೇಕು. ನೋಡಿ, ನಾವು ಇದರಲ್ಲಿ ಯಾವುದು ಬರುತ್ತೆ, ಓಹ್ 2 ಸೇಮ್ ಅನಿಸ್ತದೇವಲ್ಲ ಅಂತ ಅನಿಸ್ಬೋದು. ಹಾಗಾಗಿ ಸೂಕ್ಷ್ಮತೆ ದೃಷ್ಟಿಯಿಂದ ನಾವು ನೋಡುವಾಗ ಬಿ ಸರಿಯಾದ ಉತ್ತರವಾಗುತ್ತೆ. 2, ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. ನೋಡಿರಿ, ನೀವು ಇನ್ನೊಂದು ಸಲ ಗಮನ. ರೈಟ್, ನೋಡಿ, ಈ ಒಂದು ಮೆಂಟಲ್ ಎಬಿಲಿಟಿ ವಿಭಾಗದಲ್ಲಿ ಸೇಮ್ ಅಂದರೆ ಪಾರ್ಟ್ 2 ಸೇಮ್ ಅಂತ ಬರುತ್ತೆ. ಅದು 5 ಬಾಕ್ಸ್ಗಳು ಹೊಂದಿರುತ್ತೆ. ಫಸ್ಟು ಪ್ರಶ್ನೆ ಚಿತ್ರವಿರುತ್ತೆ, ಮತ್ತು ತದನಂತರ ABCD ಅಂತಂದೇಳಿ ಉತ್ತರ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಅದರಂತೆ ಇರೋದನ್ನು ನೋಡಿ ಕಡೆಗೆ ಹಾಕ್ಬೇಕು. ದೊಡ್ಡ ವಿಷಯ ಏನಲ್ಲ, ಭಾಳ ಈಸಿ ಇರುತ್ತೆ. ಇದನ್ನು ಕನ್ಫ್ಯೂಸ್ ಮಾಡಿ ಇದನ್ನು ತಪ್ಪು ಮಾಡ್ಕೊಂತ ಹೊರತಾಗಿ ಅದು ಬಿಟ್ಟ ಮೇಲೆ ಬೇರೆ ಏನಿಲ್ಲ. ಸುಧಾರಿಸ್ಕೊಂಡು ಮನಸ್ಸು ಚೆನ್ನಾಗಿಟ್ಕೊಂಡು ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡು ಇದನ್ನು ಹಾಕ್ರಿ, ಚೆನ್ನಾಗಿ ನೋಡಿರಿ, ಚೆನ್ನಾಗಿ ಕಲ್ರಿ, ಚೆನ್ನಾಗಿ ಪರೀಕ್ಷೆ ಬರೀರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.